ಈ ಗ್ಯಾಸ್ ಬರ ಇದೆಯಲ್ಲ, ಇದು ಅನೇಕ ವಲಯಗಳಲ್ಲೂ ಕೂಡ ಕಾಡ್ತಾ ಇದೆ. ದೇವಸ್ಥಾನಗಳಾಯ್ತು, ಮಠ ಮಾನ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ದಾಸೋಹ ಪರಂಪರೆಯ ತಾಣಕ್ಕೂ ಕೂಡ ಈ ಗ್ಯಾಸ್ ಬಿಸಿ ಈಗ ತಟ್ಟಿದೆ. ಶರಣಬಸವೇಶ್ವರ ಸಂಸ್ಥಾನಕ್ಕೂ ಕೂಡ ಸಿಲಿಂಡರ್ ಎಫೆಕ್ಟ್. ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ, ಅಲ್ಲಿ ದಾಸೋಹವನ್ನ ಮಾಡಲಾಗುತ್ತೆ, ನಿತ್ಯ ದಾಸೋಹ ನಡೆಯುತ್ತೆ. ಆದ್ರೆ ಅದಕ್ಕೂ ಈಗ ಸಂಕಷ್ಟ. ಪ್ರತಿನಿತ್ಯ ಸಾವಿರಾರು ಜನರಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಈಗ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಈ ಕಾರಣದಿಂದ ಅಲ್ಲಿ ಸೌದೆ ಮೊರೆ ಹೋಗಿದ್ದಾರೆ. ದಾಸೋಹಕ್ಕಾಗಿ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ. 5 ಕಟ್ಟಿಗೆ ಒಲೆ ಮೇಲೆ ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಈಗ ಸದ್ಯಕ್ಕೆ ಮಾಡಲಾಗಿದೆ. ಮಹಾಮನೆ ದಾಸೋಹಕ್ಕೆ ಪ್ರತಿದಿನ 5 ಸಿಲಿಂಡರ್ ಬಳಕೆ ಆಗ್ತಾ ಇತ್ತಂತೆ. ಈಗ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಪ್ರತಿದಿನ ಅನ್ನ, ಸಾಂಬಾರ್, ಪಲ್ಯ, ಚಪಾತಿ ಇದೆಲ್ಲವನ್ನು ಕೂಡ ತಯಾರು ಮಾಡಬೇಕು. ಸದ್ಯಕ್ಕೆ ಈಗ ಸೌದೆ ಒಲೆಯಲ್ಲಿ ಇದೆಲ್ಲವನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ. ಪರಂಪರೆಗೆ ಹೆಸರುವಾಸಿಯಾಗಿರುವಂತದ್ದು ಕಲಬುರಗಿಯ ಶರಣಬಸವೇಶ್ವರ ಮಹಾಸಂಸ್ಥಾನ. ಇದೀಗ ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಶರಣಬಸವೇಶ್ವರ ಜಾತ್ರೆಗೂ ತಟ್ಟಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ದಾಸೋಹ ಮನೆಯಲ್ಲಿ ಸಾವಿರಾರು ಜನ ಭಕ್ತರಿಗೆ ಆಗಮಿಸುವಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಕಳೆದ 2-3 ದಿನಗಳಿಂದಲೂ ಕೂಡ ದಾಸೋಹ ಮನೆಯಲ್ಲೂ ಕೂಡ ಕಟ್ಟಿಗೆಯ ಮುಖಾಂತರವೇ ಅಡಿಗೆಯನ್ನ ಮಾಡಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಬರುವಂತಹ ಭಕ್ತರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇರುವಂತದ್ದು. ಈಗ ಸದ್ಯ ನಾನೀಗ ದಾಸೋಹ ಮಹಾಮನೆಯಲ್ಲಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಕಟ್ಟಿಗೆ ಒಲೆಗಳ ಮುಖಾಂತರ ಸುಮಾರು 5 ಒಲೆಗಳನ್ನ ಇಟ್ಟು ಅನ್ನ, ಸಾಂಬಾರು ಜೊತೆಗೆ ಪಲ್ಯ, ಬೇರೆ ಬೇರೆ ರೀತಿಯಾದಂತಹ ರೈಸ್ ಐಟಮ್ ಅನ್ನ ಸೇರಿ ಸಾಕಷ್ಟು ವಿಧದ ಅಡಿಗೆಗಳನ್ನ ಕೂಡ ಇಲ್ಲಿ ತಯಾರು ಮಾಡ್ತಾ ಇರುವಂತದ್ದು. ಮೊನ್ನೆಯಷ್ಟೇ ಶರಣಬಸವೇಶ್ವರರ 204ನೇ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಅದಾದ ಬಳಿಕ ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ಒಂದು ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಆಗಮಿಸ್ತಾ ಇರ್ತಾರೆ, ದೇವರ ದರ್ಶನವನ್ನ ಪಡೆದು. ಅದಾದ ಬಳಿಕ ಇಲ್ಲಿ ದಾಸೋಹ ಮಹಾಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ತೇಳ್ತಾರೆ. ಹಾಗೆ ಬರುವಂತಹ ಭಕ್ತರಿಗೆ, ಪ್ರತಿನಿತ್ಯ ಬರುವಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯು ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು ಆದಂತಹ ಬಸವರಾಜ ದೇಶಮುಖ್ ಅವರು ಕೂಡ ಖುದ್ದು ಈ ಒಂದು ದಾಸೋಹ ಮಹಾಮನೆಗೆ ಆಗಮಿಸಿ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯ ಈ ದಾಸೋಹ ಮಹಾಮನೆಯಲ್ಲಿ ಸುಮಾರು 10 ಸಿಲಿಂಡರ್ ಅಷ್ಟು ಬಳಕೆ ಆಗ್ತಾ ಇತ್ತು ಗ್ಯಾಸ್. ಆದ್ರೆ ಇದೀಗ ಆ ಗ್ಯಾಸ್ನ ಕೊರತೆ ಕೂಡ ಉಂಟಾಗಿರುವಂತದ್ದು. ಸೊ ಹಾಗಾಗಿ ಕಟ್ಟಿಗೆ ಒಲೆಯಂತೆ, ಅಂದ್ರೆ ಈ ಹಿಂದೆಯಿಂದಲೂ ಕೂಡ ಕಟ್ಟಿಗೆ ಒಲೆಯಲ್ಲೇ ಮಾಡ್ತಾ ಇದ್ರು. ಇದೀಗ ಮತ್ತೆ ಅದೇ ಕಟ್ಟಿಗೆ ಒಲೆಯಲ್ಲಿ ಇವತ್ತು ಎಲ್ಲ ರೀತಿಯಾದಂತಹ ಅಡಿಗೆ ತಯಾರು ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಬಸವರಾಜ ದೇಶಮುಖ್ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಇದ್ದೀನಿ. ದಾಸೋಹಕ್ಕೆ ಬಹಳ ಹೆಸರುವಾಸಿಯಾಗಿರುವಂತದ್ದು ಸಂಸ್ಥಾನ. 250 ವರ್ಷದಿಂದ ಪರಂಪರೆ ದಾಸೋಹದಿಂದಲೇ ಪ್ರಾರಂಭ ಆಗಿದ್ದ ಈ ಸಂಸ್ಥೆ ನಾವು ಎಂದೂ ನಾವು ಬಿಡೋಕೆ ಬರೋದಿಲ್ಲ. ಕೋವಿಡ್ ಸಮಯದಲ್ಲೂ ಕೂಡ ನಮ್ಮ ಮಾತೋಶ್ರೀ ದಾಕ್ಷಿಣಾತ್ಯವರು ಮತ್ತು ಎಲ್ಲ ಮಕ್ಕಳು ಸೇರಿ ಪ್ಯಾಕೆಟ್ಗಳು ಮಾಡಿ ನಾವು ಬಸ್ ಸ್ಟ್ಯಾಂಡ್ಗಾಗಲಿ, ರೈಲ್ವೆ ಸ್ಟೇಷನ್ಗಾಗಲಿ ಮತ್ತು ಊರು ಸುತ್ತ ಯಾರ್ಯಾರಿಗೆ ಹಸುವಿನಿಂದ ಇದು ಮಾಡ್ತಾರೋ ಪ್ಯಾಕೆಟ್ ಕೊಟ್ಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ನಮ್ಮಲ್ಲಿ ಕಟ್ಟಿಗೆ ಸಾಕಷ್ಟು, ನಮ್ಮಲ್ಲಿ ಕಟ್ಟಿಗೆಗಳು ದಾನಿಗಳು ಕೊಡ್ತಾರೆ ಮತ್ತು ನಾವು ಕಟ್ಟಿಗೆದಿಂದಲೂ ಮಾಡಿ, ಗ್ಯಾಸ್ ಶಾರ್ಟೇಜ್ ಇದ್ದ ಕಾರಣದಿಂದ ಕಟ್ಟಿಗೆದಿಂದ ನಾವು ಅಡಿಗೆ ಮಾಡ್ತಾ ಇದ್ದೇವೆ. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಇದ್ರದ್ದು ಕರೆಂಟಿನೂ ಇದೆ, ಸ್ವಲ್ಪ ಅದು ಟೆಕ್ನಿಷಿಯನ್ ಬರಬೇಕು, ಪ್ರಾರಂಭ ಆಗಿಲ್ಲ. ಅದು ಆದ್ಮೇಲೆ ಕರೆಂಟಿಂದ ನಮ್ದು ಏನು ಹೈಟೆಕ್ ನಾವು ಗ್ಯಾಸಿಂದ ಮತ್ತು ಎಲೆಕ್ಟ್ರಿಕ್ ಏನಿದೆ ನಮ್ದು ಬಾಯ್ಲರ್ಗಳು, ಇನ್ನೊಂದು 2-3 ದಿವಸದಲ್ಲಿ ಅದು ಪ್ರಾರಂಭ ಆಗುತ್ತೆ. ಇದಿಷ್ಟು ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದಂತಹ ಬಸವರಾಜ ದೇಶಮುಖ್ ಅವರು ಹೇಳ್ತಾ ಇರುವಂತಹ ಮಾತು. ಸಿಲಿಂಡರ್ ಇರಲಿ ಇಲ್ಲದೆ ಇರಲಿ, ದಾಸೋಹ ಪರಂಪರೆ ಹಿನ್ನೆಲೆಯಲ್ಲಿರುವಂತಹ ಈ ಒಂದು ಸಂಸ್ಥಾನದಲ್ಲಿ ಪ್ರತಿನಿತ್ಯ ಏನು ಅನ್ನಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಆಗದೆ ರೀತಿಯಲ್ಲಿ ನಾವು ಅಡಿಗೆಯನ್ನು ತಯಾರು ಮಾಡಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಗ್ಯಾಸ್ ಬರ ಇದೆಯಲ್ಲ, ಇದು ಅನೇಕ ವಲಯಗಳಲ್ಲೂ ಕೂಡ ಕಾಡ್ತಾ ಇದೆ. ದೇವಸ್ಥಾನಗಳಾಯ್ತು, ಮಠ ಮಾನ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ದಾಸೋಹ ಪರಂಪರೆಯ ತಾಣಕ್ಕೂ ಕೂಡ ಈ ಗ್ಯಾಸ್ ಬಿಸಿ ಈಗ ತಟ್ಟಿದೆ. ಶರಣಬಸವೇಶ್ವರ ಸಂಸ್ಥಾನಕ್ಕೂ ಕೂಡ ಸಿಲಿಂಡರ್ ಎಫೆಕ್ಟ್. ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ, ಅಲ್ಲಿ ದಾಸೋಹವನ್ನ ಮಾಡಲಾಗುತ್ತೆ, ನಿತ್ಯ ದಾಸೋಹ ನಡೆಯುತ್ತೆ. ಆದ್ರೆ ಅದಕ್ಕೂ ಈಗ ಸಂಕಷ್ಟ. ಪ್ರತಿನಿತ್ಯ ಸಾವಿರಾರು ಜನರಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಈಗ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಈ ಕಾರಣದಿಂದ ಅಲ್ಲಿ ಸೌದೆ ಮೊರೆ ಹೋಗಿದ್ದಾರೆ.
ದಾಸೋಹಕ್ಕಾಗಿ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ. 5 ಕಟ್ಟಿಗೆ ಒಲೆ ಮೇಲೆ ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಈಗ ಸದ್ಯಕ್ಕೆ ಮಾಡಲಾಗಿದೆ. ಮಹಾಮನೆ ದಾಸೋಹಕ್ಕೆ ಪ್ರತಿದಿನ 5 ಸಿಲಿಂಡರ್ ಬಳಕೆ ಆಗ್ತಾ ಇತ್ತಂತೆ. ಈಗ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಪ್ರತಿದಿನ ಅನ್ನ, ಸಾಂಬಾರ್, ಪಲ್ಯ, ಚಪಾತಿ ಇದೆಲ್ಲವನ್ನು ಕೂಡ ತಯಾರು ಮಾಡಬೇಕು. ಸದ್ಯಕ್ಕೆ ಈಗ ಸೌದೆ ಒಲೆಯಲ್ಲಿ ಇದೆಲ್ಲವನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ. ಪರಂಪರೆಗೆ ಹೆಸರುವಾಸಿಯಾಗಿರುವಂತದ್ದು ಕಲಬುರಗಿಯ ಶರಣಬಸವೇಶ್ವರ ಮಹಾಸಂಸ್ಥಾನ. ಇದೀಗ ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಶರಣಬಸವೇಶ್ವರ ಜಾತ್ರೆಗೂ ತಟ್ಟಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ದಾಸೋಹ ಮನೆಯಲ್ಲಿ ಸಾವಿರಾರು ಜನ ಭಕ್ತರಿಗೆ ಆಗಮಿಸುವಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಕಳೆದ 2-3 ದಿನಗಳಿಂದಲೂ ಕೂಡ ದಾಸೋಹ ಮನೆಯಲ್ಲೂ ಕೂಡ ಕಟ್ಟಿಗೆಯ ಮುಖಾಂತರವೇ ಅಡಿಗೆಯನ್ನ ಮಾಡಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಬರುವಂತಹ ಭಕ್ತರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇರುವಂತದ್ದು. ಈಗ ಸದ್ಯ ನಾನೀಗ ದಾಸೋಹ ಮಹಾಮನೆಯಲ್ಲಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಕಟ್ಟಿಗೆ ಒಲೆಗಳ ಮುಖಾಂತರ ಸುಮಾರು 5 ಒಲೆಗಳನ್ನ ಇಟ್ಟು ಅನ್ನ, ಸಾಂಬಾರು ಜೊತೆಗೆ ಪಲ್ಯ, ಬೇರೆ ಬೇರೆ ರೀತಿಯಾದಂತಹ ರೈಸ್ ಐಟಮ್ ಅನ್ನ ಸೇರಿ ಸಾಕಷ್ಟು ವಿಧದ ಅಡಿಗೆಗಳನ್ನ ಕೂಡ ಇಲ್ಲಿ ತಯಾರು ಮಾಡ್ತಾ ಇರುವಂತದ್ದು. ಮೊನ್ನೆಯಷ್ಟೇ ಶರಣಬಸವೇಶ್ವರರ 204ನೇ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಅದಾದ ಬಳಿಕ ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ಒಂದು ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಆಗಮಿಸ್ತಾ ಇರ್ತಾರೆ, ದೇವರ ದರ್ಶನವನ್ನ ಪಡೆದು. ಅದಾದ ಬಳಿಕ ಇಲ್ಲಿ ದಾಸೋಹ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ತೇಳ್ತಾರೆ. ಹಾಗೆ ಬರುವಂತಹ ಭಕ್ತರಿಗೆ, ಪ್ರತಿನಿತ್ಯ ಬರುವಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯು ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು ಆದಂತಹ ಬಸವರಾಜ ದೇಶಮುಖ್ ಅವರು ಕೂಡ ಖುದ್ದು ಈ ಒಂದು ದಾಸೋಹ ಮಹಾಮನೆಗೆ ಆಗಮಿಸಿ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯ ಈ ದಾಸೋಹ ಮಹಾಮನೆಯಲ್ಲಿ ಸುಮಾರು 10 ಸಿಲಿಂಡರ್ನ ಅಷ್ಟು ಬಳಕೆ ಆಗ್ತಾ ಇತ್ತು ಗ್ಯಾಸ್. ಆದ್ರೆ ಇದೀಗ ಆ ಗ್ಯಾಸ್ನ ಕೊರತೆ ಕೂಡ ಉಂಟಾಗಿರುವಂತದ್ದು. ಸೊ ಹಾಗಾಗಿ ಕಟ್ಟಿಗೆ ಒಲೆಯಂತೆ, ಅಂದ್ರೆ ಈ ಹಿಂದೆಯಿಂದಲೂ ಕೂಡ ಕಟ್ಟಿಗೆ ಒಲೆಯಲ್ಲೇ ಮಾಡ್ತಾ ಇದ್ರು. ಇದೀಗ ಮತ್ತೆ ಅದೇ ಕಟ್ಟಿಗೆ ಒಲೆಯಲ್ಲಿ ಇವತ್ತು ಎಲ್ಲ ರೀತಿಯಾದಂತಹ ಅಡಿಗೆ ತಯಾರು ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಬಸವರಾಜ ದೇಶಮುಖ್ ಅವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಇದ್ದೀನಿ. ದಾಸೋಹಕ್ಕೆ ಬಹಳ ಹೆಸರುವಾಸಿಯಾಗಿರುವಂತದ್ದು ಸಂಸ್ಥಾನ. 250 ವರ್ಷದ ಪರಂಪರೆ ದಾಸೋಹದಿಂದಲೇ ಪ್ರಾರಂಭ ಆಗಿದ್ದ ಈ ಸಂಸ್ಥೆ ನಾವು ಎಂದೂ ನಾವು ಬಿಡೋಕೆ ಬರೋದಿಲ್ಲ. ಕೋವಿಡ್ ಸಮಯದಲ್ಲೂ ಕೂಡ ನಮ್ಮ ಮಾತೋಶ್ರೀ ದಾಕ್ಷಿಣಾತ್ಯವರು ಮತ್ತು ಎಲ್ಲ ಮಕ್ಕಳು ಸೇರಿ ಪ್ಯಾಕೆಟ್ಗಳು ಮಾಡಿ ನಾವು ಬಸ್ ಸ್ಟ್ಯಾಂಡ್ಗಾಗಲಿ, ರೈಲ್ವೆ ಸ್ಟೇಷನ್ಗಾಗಲಿ ಮತ್ತು ಊರು ಸುತ್ತ ಯಾರ್ಯಾರಿಗೆ ಹಸುವಿನಿಂದ ಇದು ಮಾಡ್ತಾರೋ ಪ್ಯಾಕೆಟ್ ಕೊಟ್ಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ಕಟ್ಟಿಗೆ ಸಾಕಷ್ಟು ನಮ್ಮಲ್ಲಿ ಕಟ್ಟಿಗೆಗಳು ದಾನಿಗಳು ಕೊಡ್ತಾರೆ ಮತ್ತು ನಾವು ಕಟ್ಟಿಗೆದಿಂದಲೂ ಮಾಡಿ ಗ್ಯಾಸ್ ಶಾರ್ಟೇಜ್ ಇದ್ದ ಕಾರಣದಿಂದ ಕಟ್ಟಿಗೆದಿಂದ ನಾವು ಅಡಿಗೆ ಮಾಡ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಅಷ್ಟು ಇದ್ರದ್ದು ಕರೆಂಟಿನೂ ಇದೆ, ಸ್ವಲ್ಪ ಅದು ಟೆಕ್ನಿಷಿಯನ್ ಬರಬೇಕು, ಪ್ರಾರಂಭ ಆಗಿಲ್ಲ. ಅದು ಆದ್ಮೇಲೆ ಕರೆಂಟಿಂದ ನಮ್ದು ಏನು ಹೈಟೆಕ್ ನಾವು ಗ್ಯಾಸಿಂದ ಮತ್ತು ಎಲೆಕ್ಟ್ರಿಕ್ ಏನಿದೆ ನಮ್ದು ಬಾಯ್ಲರ್ಗಳು ಇನ್ನೊಂದು 2-3 ದಿವಸದಲ್ಲಿ ಅದು ಪ್ರಾರಂಭ ಆಗುತ್ತೆ. ಇದಿಷ್ಟು ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದಂತಹ ಬಸವರಾಜ ದೇಶಮುಖ್ ಅವರು ಹೇಳ್ತಾ ಇರುವಂತಹ ಮಾತು. ಸಿಲಿಂಡರ್ ಇರಲಿ ಇಲ್ಲದೆ ಇರಲಿ, ದಾಸೋಹ ಪರಂಪರೆಯ ಹಿನ್ನೆಲೆಯಲ್ಲಿರುವಂತಹ ಈ ಒಂದು ಸಂಸ್ಥಾನದಲ್ಲಿ ಪ್ರತಿನಿತ್ಯ ಏನು ಅನ್ನಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಆಗದೆ ರೀತಿಯಲ್ಲಿ ನಾವು ಅಡಿಗೆಯನ್ನು ತಯಾರು ಮಾಡಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.